ಚೌತಿಯ ಪೆಂಡಾಲ್ನಲ್ಲಿ ಅಣ್ಣಪ್ಪನಿಗೋಸ್ಕರ ಒಂದು ಹುಂಡಿ ಇಡಿ ಈ ಸಲ. ಗಣೇಶನಿಗೆ ಬೇರೆ ಹುಂಡಿ ಇರಲಿ, ಅಣ್ಣಪ್ಪನಿಗೊಂದು ಹುಂಡಿ. ನಂದು ರಿಕ್ವೆಸ್ಟ್ ಇದು, ನಂಗೆ ಗೊತ್ತಿಲ್ಲ, ನೀವು ಮಾಡ್ಬೋದು ಬಿಡ್ಬೋದು. ಯಾರಿಗೋಸ್ಕರ ಗೊತ್ತಾ ಹುಂಡಿ? ಅಯ್ಯೋ ನಾನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ, ಹೆಂಗೆ ಈಗ ಸರಿ ಮಾಡೋದು ಇದನ್ನ ಅಂತ ಊರೂರಲ್ಲಿ ಅನ್ಕೊಳ್ತಿರ್ತಾರಲ್ಲ, ಅವ್ರಿಗೆ ಹೇಳಿ ಈ ಹುಂಡಿಗೆ ಹಣ ಹಾಕಿ ಇದನ್ನ ಅಣ್ಣಪ್ಪನಿಗೆ ಮುಟ್ಟಿಸ್ತೀವಿ. ಅಣ್ಣಪ್ಪ ನಮ್ಮ ಜನ ಒಳ್ಳೆಯವರು, ಹಿಂಗಾಗಿ ತಪ್ಪು ತಿಳ್ಕೊಂಡಿದ್ದಾರೆ, ಕೋಪಿಸ್ಕೊಳ್ಬೇಡ ಅಂತ ಒಂದು ಹುಂಡಿ ಇಟ್ಟು ಆ ಹುಂಡಿಯಲ್ಲಿ ಹಣ ಕಲೆಕ್ಟ್ ಮಾಡಿ. ಎಲ್ರಿಗೂ ಹೇಳಿ, ಈ ಹುಂಡಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಲವಲೇಶದಷ್ಟಾದರೂ ಧರ್ಮಸ್ಥಳದ ಕುರಿತಂತೆ ಅಪಚಿಂತನೆ ಬಂದಿದ್ರೆ, ವೀರೇಂದ್ರ ಹೆಗಡೆಯವರ ಕುರಿತಂತೆ ಕೆಟ್ಟ ಆಲೋಚನೆ ನಿಮ್ಮೊಳಗೆ ಬಂದಿದ್ರೆ, ಆ ಹುಂಡಿಯಲ್ಲಿ ತಂದು ಹಣ ಹಾಕಿ ಅಂತ ಎಲ್ಲೆಲ್ಲಿ ಚೌತಿಯಲ್ಲಿ ಇಟ್ಟಿರ್ತೀವಿ ಒಂದು ಸಣ್ಣ ಹುಂಡಿ ಇಡಿ. ಯಾವ ಹಣ ಕಲೆಕ್ಟ್ ಆಗುತ್ತೋ ಆ ಹಣವನ್ನು ತೆಗೆದುಕೊಂಡು ಧರ್ಮಸ್ಥಳಕ್ಕೆ ಹೋಗೋಣ. ಧರ್ಮಸ್ಥಳದಲ್ಲಿ ಅಣ್ಣಪ್ಪನ ಮುಂದೆ ಇಟ್ಟು ನಮ್ಮ ಜನ ಬಹಳ ಒಳ್ಳೆಯವರಪ್ಪ, ಧರ್ಮಸ್ಥಳದ ಕ್ಷೇತ್ರಕ್ಕೋಸ್ಕರ ಜೊತೆ ನಿಂತಿದ್ದಾರೆ ಅಂತ ಹೇಳುವ ಪ್ರಯತ್ನ ಮಾಡೋಣವಾ? ಇದನ್ನ ಮಾಡೋಣವಾ? ನಾನು ನಮ್ಮ ಗಣೇಶನಿಂದಲೇ ಶುರು ಮಾಡ್ತೀನಿ. ನಮ್ಮ ಗಣೇಶನ ಮುಂದೆ ಹುಂಡಿ ಇಡ್ತೀವಿ. ಅಫ್ಕೋರ್ಸ್ ನಾನಾಗ್ಲಿ ನಮ್ಮ ಯಾವ ಕಾರ್ಯಕರ್ತರಾಗ್ಲಿ ಒಂದೇ ಒಂದು ದಿನವೂ ಕೂಡ ಅಪನಂಬಿಕೆಯಿಂದ ಇದ್ದವರಲ್ಲ. ಸ್ಟಿಲ್ ಯಾವತ್ತಾದ್ರೂ ಒಂದು ಸಣ್ಣದ್ದು ನುಸುಳಿರಬಹುದು ಎನ್ನುವಂತ ಅನುಮಾನ ಇದೆಯಲ್ಲ, ಅದನ್ನು ಪ್ರಾಯಶ್ಚಿತ್ತದ ಮೂಲಕ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ನಾನು ಸಿದ್ಧವಾಗಿದ್ದೀನಿ.